ಹಜ್ ನೀತಿ ಪ್ರಕಟಣೆ ಕೋಟಾ ಇಳಿಕೆ. ಕೇಂದ್ರ ಸರ್ಕಾರವು 2025ರ ಹೊಸ ಹಜ್ ನೀತಿಯನ್ನು ಬಿಡುಗಡೆ ಮಾಡಿದ್ದು, ಸರ್ಕಾರಿ ಕೋಟಾದಲ್ಲಿ ಶೇಕಡಾ 10ರಷ್ಟು ಇಳಿಕೆ ಮಾಡಲಾಗಿದೆ. 2025ರ ಹೊಸ ಹಜ್ ನೀತಿಯ ಪ್ರಕಾರ ಈಗ ಭಾರತೀಯ ಹಜ್ ಸಮಿತಿ ಕೋಟಾವನ್ನು ಶೇಕಡಾ 70ಕ್ಕೆ ಇಳಿಸಲಾಗಿದೆ. ಹೊಸ ನೀತಿಯ ಪ್ರಕಾರ ಭಾರತಕ್ಕೆ ನಿಗದಿಪಡಿಸಲಾದ ಹಜ್ ಯಾತ್ರಿಕರ ಕೋಟಾದ 70% ಭಾರತದ ಹಜ್ ಸಮಿತಿ ನಿರ್ವಹಿಸುತ್ತಿದೆ. ಅದೇ ಸಮಯದಲ್ಲಿ ಉಳಿದ 30% ಕೋಟಾವನ್ನು ಖಾಸಗಿ ಹಜ್ ಗ್ರೂಪ್ ಸಂಘಟಕರಿಗೆ ನೀಡಲಾಗುತ್ತದೆ. ಕಳೆದ ವರ್ಷ ಹಜ್ ನೀತಿಯಲ್ಲಿ ಈ ಕೋಟಾವನ್ನು 80ರಿಂದ 20 ಆಗಿತ್ತು. ಹಜ್ ಯಾತ್ರೆ ಇನ್ನಷ್ಟು ಸುಧಾರಿಸಲು ಸರ್ಕಾರದ ನೀತಿ ರೂಪಿಸಿದೆ ಎಂದು ಉತ್ತರ ಪ್ರದೇಶದ ಹಜ್ ಸಮಿತಿ ಕಾರ್ಯದರ್ಶಿ ಎಸ್.ಪಿ. ತಿವಾರಿ ಹೇಳಿದ್ದಾರೆ. ಈ ನೀತಿಯ ಅಡಿಯಲ್ಲಿ ಸರ್ಕಾರ ಕೋಟಾದಲ್ಲಿ ಕಡಿಮೆ ಮಾಡಲಾಗಿದೆ. ಇದರಿಂದ ರಾಜ್ಯದಿಂದ ಹೋಗುವ ಯಾತ್ರಿಕರ ಸಂಖ್ಯೆಯು ಕಡಿಮೆಯಾಗಬಹುದು. 70 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಿಗೆ ಆದ್ಯತೆ. 2024 ಹಜ್ ನೀತಿಯಲ್ಲಿ ಆದ್ಯತೆ ಕ್ರಮವನ್ನು 70 ವರ್ಷಕ್ಕಿಂತ ಮೇಲ್ಪಟ್ಟ ಅರ್ಜಿದಾರರಿಗೆ, ಮೆಹರಂ ಇಲ್ಲದೆ ಪ್ರಯಾಣಿಸುವ ಮಹಿಳೆಯರಿಗೆ, ಸಾಮಾನ್ಯ ವರ್ಗಕ್ಕೆ ಒತ್ತು ನೀಡಲಾಗಿದೆ. ಈಗ 2025ಕ್ಕೆ ನೀಡಲಾದ ಹೊಸ ನೀತಿಯನ್ನು ಆದ್ಯತೆಯ ಕ್ರಮವನ್ನು 65 ವರ್ಷಕ್ಕಿಂತ ಮೇಲ್ಪಟ್ಟ ಅರ್ಜಿದಾರರು, ಮೆಹರಾಂ ಇಲ್ಲದೆ ಮಹಿಳೆಯರು ಮತ್ತು ನಂತರ ಸಾಮಾನ್ಯ ವರ್ಗಕ್ಕೆ ಬದಲಾಯಿಸಲಾಗಿದೆ. 2004ರ ಹಜ್ ಯಾತ್ರೆಗೆ ಭಾರತದ ಕೋಟಾವನ್ನು 1,75,025 ಆಗಿತ್ತು. ಇದರಲ್ಲಿ ಈಗ 10%ದಷ್ಟು ಕಡಿಮೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 17,500 ಯಾತ್ರಾರ್ಥಿಗಳು ಸರ್ಕಾರಿ ಕೋಟಾದಿಂದ ಹಜ್ ಮಾಡಲು ಸಾಧ್ಯವಾಗುವುದಿಲ್ಲ. ಹಜ್ ಸೇವಕ ಇದೀಗ ರಾಜ್ ಹಜ್ ಇನ್ಸ್ಪೆಕ್ಟರ್. ಹೊಸ ನೀತಿ ಅಡಿಯಲ್ಲಿ ಸಮಯದಲ್ಲಿ ಸೌದಿ ಅರೇಬಿಯಾದಲ್ಲಿ ಯಾತ್ರಾರ್ಥಿಗಳಿಗೆ ಸಹಾಯ ಮಾಡಲು ಕಳುಹಿಸಲಾದ ಖಾದಿಮುಲ್ ಹುಜ್ಜಾಜ್ ಅಂದರೆ ಹಜ್ ಸೇವಕನ ಪದನಾಮ ಬದಲಾಯಿಸಲಾಗಿದೆ.